ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಾತ್ಯತೀತ ಜನತಾದಳದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 30 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಶಾಸಕರಿದ್ದರೆ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕ ಸ್ನೇಹಿತರುಗಳೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಇವತ್ತು ಈ ಜಿಲ್ಲೆಯಿಂದ ಜಾತ್ಯತೀತಗಳ ಪ್ರಬಲವಾಗಿ ಎನ್ನುವ ಒಂದು ಸಂದೇಶವನ್ನು ಇಡೀ ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು 2.5 ವರ್ಷದಲ್ಲಿ ಇದ್ರು. ಈ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದ್ರು. ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ, ಸಮಾಧಾನ ಏನು? ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ ಅನ್ನೋದನ್ನ ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ರಾಜ್ಯದ ನಮ್ಮ ಎದುರುಗಳೇ ಇದ್ದಾರೆ. ಯಾರು ಈ ಜಿಲ್ಲೆಯಲ್ಲಿ 2 ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತೇಳಿ ಪ್ರಯತ್ನ ಮಾಡಿದ್ರು. ಆ ಮಹನೀಯರಿಗೆ ಇವತ್ತು ಇಡೀ ರಾಜ್ಯದ 3 ಊರಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು, ಹಿರಿಯ ಮುಖಂಡಗಳು ಇದ್ದಾರೆ. ಅವರೆಲ್ಲರಿಗೆ ನಾನು ಮೊದಲು ತಲೆವಾಗಿ ನಮಸ್ಕಾರ ಮಾಡ್ತೀನಿ. ಕೂತು ಮಾಡ್ಕೊಳ್ತೀನಿ. ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ. ಈ 2 ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡಿ. ಆದರೆ ಹಾಗೆ ಈ ಜಿಲ್ಲೆಗೆ ಯಾವ ಬೇರೆಯವರನ್ನ 1962ರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಪ್ರಧಾನಮಂತ್ರಿಯಾಗಲಿ, ಯಾವುದೇ ಒಂದು ಸಣ್ಣ ಲೋಪ ಇದ್ದರು ದೇಶವನ್ನು ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ. ನಮ್ಮ ದೇಶ ವಿವಿಧ ಮತಗಳು, ವಿವಿಧ ಸಂಪ್ರದಾಯ, ವಿವಿಧ ಜಾತಿಗಳು ಇರ್ತಕ್ಕಂಥ ಈ ದೇಶದಲ್ಲಿ ಸುಮಾರು
ಯಾವುದು ಹಾಸನಕ್ಕೆ ಬಂದರು 10 ವರ್ಷದ ಹಿಂದೆ ದೇವೇಗೌಡ ಬಿಜೆಪಿ ನನ್ನ ಸ್ನೇಹಿತರ ಅವತ್ತು ಆ ಚುನಾವಣೆಯಲ್ಲಿ ಸೋತ ಇವತ್ತು ಮಗನಿಗೆ ಹಾಸನದ ಸ್ವರೂಪ ಯಾವ ಈ ಸರ್ಕಾರ ಬಿಜೆಪಿಯ ದೇವೇಗೌಡ ಭೇಟಿ ಬಂದಿರೋ ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ ಎನ್ಡಿಎನಲ್ಲಿ ಇವತ್ತು ನಾವು ಪಾಲ್ಗೊಳ್ಳಲಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ರು, ಅವರು ತುಳಿಲೇಬೇಕು. ಸರ್ವ ಸಮಾನ ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು 2ನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೀನಿ. ಆ ಮನೆಗೆ ರೇವಣ್ಣ ಕೊಟ್ಟಿದ್ದಾನೆ. ಪೊಲೀಸ್ನವರು ಬಂದು SIT ನಿನ್ನ ಅರೆಸ್ಟ್ ಮಾಡಿದ್ವಿ ಬಂದಿವಿ. ನಿಮ್ಮನ್ನು ಅರೆಸ್ಟ್ ಮಾಡಿದ್ವಿ ಬನ್ನಿ. ಈ ಮಾತನ್ನು ಹೇಳುವವರು SIT ಅಧಿಕಾರಿಗಳು. ಇವತ್ತು SIT ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನಮ್ಮ ಎದುರಾಳಿ ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದೆ. ಉಡುಗೊರೆಯನ್ನು ಕೊಟ್ಟಿದೆ. ಯಾವ ದೇವೇಗೌಡ ನನಗೆ 93 ವರ್ಷ, ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾರ್ದು ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ 1 ಸಾರಿ ನನ್ನನ್ನು ಸೋಲಿಸಲು ಒಳಗೆ ಕಾರಣ ಒಂದು ಸಿನಿಮಾ ಕಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ದೊಡ್ಡ ಆರೋಪನೆ ನಾನು ಸೋಲಿಸಿ, ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡರನ್ನ ಸೋಲಿಸಿದ್ರು ಅದೇ ದಿನ
91ರಲ್ಲಿ ಇದೇ ಹಾಸನದಲ್ಲಿದ್ದ ನನ್ನ ಲೋಕಸಭೆ ಆ ಪುಣ್ಯಾತ್ಮನಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡಿದೆ. ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಬಿಟ್ಟು ನಿಂತು 1999 ಲೋಕಸಭೆ ಇಲ್ಲಿ ಕುಮಾರ್ ರೇವಣ್ಣವರಿದ್ದಾರೆ. ಇಲ್ಲಿ ಕುಮಾರಣ್ಣವರು 25 ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದಕ್ಕೆ ಅವರು ಗೋಮಾಳ ಬಳಸಿಕೊಂಡಿದ್ದಾರೆ, ಸುಳ್ಳು ಕಾರ್ಡ್ ಮಾಡಿಸಿದ್ದಾರೆ, ಹರಿಜನ ಜಮೀನನ್ನು ಬಳಸಿಕೊಂಡಿದ್ದಾರೆ. ಅವರಿಗೆ ರೇವಣ್ಣವರು ಅವರ ಮಕ್ಕಳನ್ನು ಮುಗಿಸಬೇಕು. ಯಾಕೆ ಈ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ, ಡೈರಿ, ಜಿಲ್ಲಾ ಬ್ಯಾಂಕು, ಇವತ್ತು ಯಾವುದೇ ಸಂಸ್ಥೆಗಳಿವೆ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಿಕೊಂಡು ಬರಲು ಮುಖ್ಯ. ಈ ಜಿಲ್ಲೆಯಲ್ಲಿ ಜಾತಿ ನಿರ್ಧಾರ ಪ್ರಬಲವಾಗಿದೆ. ಇದನ್ನು ಮುಗಿಸಬೇಕು. 2 ತಾರೀಕು ನನಗೆ ಆರಂಭ ನಿನ್ನಿಂದ ಆಲಿಸಿಕೊಂಡು ನಾನು ನೋಡುವುದು ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆ ರಾಜ್ಯದ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಆ ಮೆಸೇಜ್ ಏನು? ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ, ಕುಮಾರಸ್ವಾಮಿಯವರಿಂದ, ರೇವಣ್ಣವರಿಂದ ನಾವಿದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆನ್ನಾಗ ರೇವಣ್ಣವ್ರನ್ನ ಮತ್ತೆ ಕೂತಿದ್ದಾರೆ. ಅವರಿಗೆ ಇವತ್ತು ಉಡುಗೊರೆ ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ತಾಯಿ ಸ್ವಲ್ಪ ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನೇನು ಮಾಡಿದ್ರು ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಂಟಕ ಆಯಿತು ಅದೆಲ್ಲರ ವಿವರಣೆಯನ್ನ ನಾನು ಹೇಳಿದ್ದು. ಏರ್ಪೋರ್ಟ್ ಅದು ಸ್ಥಿತಿ ಏನಾಗಿದೆ ಚರ್ಚೆ ಮಾಡಿ. IIT 1980 ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಡ್ರಿ ಮಾಡಿಸಿದ್ದಾರೆ. ಈಗ ಆ ಜಾಗವನ್ನ ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸಿದ್ದಾರೆ. ಎಲ್ಲ ಕೊಡ್ತೀನಿ. ಏರ್ಪೋರ್ಟ್ ಗೊತ್ತಿಲ್ಲ. ಆದರೆ ಒಂದು ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಭೇಟಿ ಮಾತಾಡಿದರು ದೇವರನ್ನ, ಅದೇ ದೇವರು ಕೂಡ ಯಾವ ಭೇಟಿ ಮಾತಾಡೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ NDAದಲ್ಲಿ
ಪಾಲುದಾರರಾಗಿ ನಾವು ಅಧಿಕಾರವನ್ನು ನಡೆಸ್ಕೊಳ್ತೇವೆ. ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನೆಷ್ಟು ವರ್ಷ ಬದುಕಿರ್ತೇನೋ ಅಷ್ಟೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು. ಈ ಒಂದು ಯಾವ ಮೆಲ್ನಾಡಿನಲ್ಲಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿ ಮೆಲ್ನಾಡಿ ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚಿಸಬೇಕು. ಅವತ್ತು ಅವ್ರ ಬೆಲೆ ಯಾವ ನರೇಂದ್ರ ಮೋದಿಗಳು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಯಾರು ರಾಹುಲ್ ಗಾಂಧಿ ಒಂದು ಕಡೆ ಓಟ್ ಚೋರಿ ಹೇಳಿ ಬಿಹಾರದಲ್ಲಿ 6 ಸೀಟ್, ಆ ಓಟ್ ಚೋರಿ ಹೇಳಿ 6 ಸೀಟ್ ಬಂದರೆ 6 ಸೀಟ್ ಇವತ್ತಾಗಲೇ ಅವನು ಹೇಳಿಕೊಂಡು 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ಇಲ್ಲಿ ಹೇಗೆ ನಡೀತಾ ಇದೆ. ರೇವಣ್ಣವರು ಅರೆಸ್ಟ್ ಮಾಡಿದ್ರೆ ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದ್ರೆ ಹೇಳ ಇಲ್ಲೇ ಯಾವ ಇಲ್ಲೇ ಏನು ನಡೆದಿದೆ ಹೇಳ. ಈ ವಾಲಿನ ಗರ್ಸ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳಿರುವುದಿಲ್ಲ. ಆದರೆ ಒಂದು ನಾನು ನಿಮಗೆ ಏನು ಕೊಡುವ ಶಕ್ತಿ ಇದೆ. ಹೌದು, ಇಲ್ಲಿ ನಮ್ಮ ಹೆಣ್ಣುಗಳು ವಾಕ್ಯ ಮಾಡಿ ಇವರು ಎಲ್ಲರೂ ಸಿಕ್ಕೊಟ್ಟವ್ರೆ. ಕೂತಿದ್ದೀನಿ ಜಿಲ್ಲಾ ಪಂಚಾಯತಿಗೆ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ನಗರ ಪಾಲಿಕೆ 33% ರಿಸರ್ವೇಷನ್ ಕೊಟ್ಟಿದ್ದು ಇಡೀ 200 ತಾಲೂಕಲ್ಲಿ ಜಾತಿಯ ವಿಂಗಡಣೆ ಯಾವ ಜಾತಿಯರಿಗೂ ಅನ್ಯಾಯ ಇಲ್ಲ. ಈ ಜಿಲ್ಲೆಯಲ್ಲಿ ಸುಮಾರು 8 ಜನಕ್ಕೆ 6 ಜನ ಎಂಎಲ್ಸಿಗಳು ಬೇಲೂರಲ್ಲಿ, ಸತ್ಯೇಶ್ವರದಲ್ಲಿ, ಒಳನರಸೀಪುರದಲ್ಲಿ, ಹಾಸನದಲ್ಲಿ 6 ರಾಜ್ಯಸಭಾ ಕುರುಬರಿ ಕೊಟ್ಟೆ, ಲಿಂಗಾಯತ ಕೊಟ್ಟೆ, ಯಾವುದೇ ಸಮಾಜ ಬಿಟ್ಟಿದ್ದ ಮುಸಲ್ಮಾನ್ ಬಂದಿದೆ. ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷರು ಅಕ್ಬರ್ ಬಂದಿದೆ. ಯಾವ ಸಮಾಜ ಬಂದಿದೆ ಮಾಡಿ ತಪ್ಪಿರುತ್ತೀವಿ. ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ. ಒಳ ಮೀಸಲಾತಿ, ಆ ಒಳ ಮೀಸಲಾತಿಯಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಹಿಂದೆ ಡೆಪ್ಟಿ ಸಿಎಂ ಮಾಡಿ ಪತ್ರ ಮಾಡಿದ್ದಾರೆ. ಯಾವ ಅಂಬೇಡ್ಕರ್ ಅವರು 15% ಎಸ್ಸಿಗೆ, 3% ಎಸ್ಟಿ,
ನಾನು ಲೋಕೋಪಯೋಗಿ ವೃತ್ತಿಯಾದಾಗ 15ರಿಂದ 18 ವರ್ಷ ಎಸ್ಸಿಗೆ 3ರಿಂದ 5%, 23% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು 15 ಜನರಿಗೆ ದೇವರು ನಾಯಿ ಸಮಾಜದವರಿಗೆ ರಿಸರ್ವೇಷನ್. ನಾನು ತುಂಬ ಮಾತನಾಡಿದ್ದು, ದಯಮಾಡಿ ಗಮನ ಮಾಡಿಬಿಡಿ. ನಾನು ಭಾಷಣವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ 2 ಸಮಾವೇಶ ನಮ್ಮದು ಎದುರಾಡಿವೆ. ಈಗ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದ್ದೇನೆ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಾನು ಕೊನೆಯದಾಗಿ ನನ್ನ ಆಸೆ ಮೋದಿಯವರನ್ನ ಕರೆಸಿ 18 ಎಂಪಿಗಳು ಭಾರತೀಯ ಜನತಾ ಪಾರ್ಟಿ JDS 18 ಎಂಪಿಗಳನ್ನ ಈ ವೇದಿಕೆ ಮೇಲೆ ಕೂರಿಸಿ ಯಾವ IIT ನನ್ನ ಕುಮಾರಣ್ಣವರ ಕಾಲದಲ್ಲಿ ಅವರು ಆಸೆಯನ್ನು ಮಾಡಿದರು. 2006 ಅದನ್ನು ಕಾರ್ಯಗತ ಮಾಡುವ ಒಂದು ಸಂಕಲ್ಪ ಮಾಡಿದರೆ, ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟ್ ಕೂಡ ಕೆಲಸ ಮಾಡಿದರೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ ಭದ್ರಾವತಿ RMC ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. HMT ಫ್ಯಾಕ್ಟ್ರಿ ಅವರು ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಾದರೂ ತೋರಿಸುತ್ತೆ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂದ ನಮಸ್ಕಾರ ಮಾಡಿಸ್ತೀನಿ. ಇಷ್ಟನ್ನ ಹೇಳಿ ನಿಮಗೆ ಸಮಸ್ತ ಜನರಿಗೆ